ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಊರಿನ ವ್ಲಾಗ್ ಆಗಿರುತ್ತೆ. ಊರಲ್ಲಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ಹಾಕ್ತಾಯಿದ್ದೀನಿ. ಒಂದು ತಿಂಗಳು ಮುಂಚೆನೇ ಹೋಗಿದ್ದೆ ನಾನು ಊರಿಗೆ. ಅಂದರೆ ಮಕ್ಳದ್ದು ರಿಸಲ್ಟ್ ನೋಡ್ಕೊಂಡು ನಮ್ಮಪ್ಪಗೆ ಹುಷಾರಿಲ್ಲ ಅಂತ ಫೋನ್ ಬಂತು, ಅದಕ್ಕೋಸ್ಕರ ಊರಿಗೆ ಹೋದೆ. ಆವಾಗಿಂದ ಮತ್ತೆ ನಾನು ವಾಪಸ್ ಬರಲಿಲ್ಲ ಬೆಂಗಳೂರಿಗೆ. ರಜಾ ಇತ್ತಲ್ಲ ಮಕ್ಕಳಿಗೆ. ಮತ್ತು ನಮ್ಮ ಮನೇಲಿ ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ನಮ್ಮ ಮನೆ ದೇವ್ರನ್ನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ವಿ. 26ನೇ ತಾರೀಕಿಗಿತ್ತು. ಸರಿ, ನಾನು ಇನ್ನು 6ನೇ ತಾರೀಕು ಹೋಗಿದ್ದೆ. ಇನ್ನು ಮತ್ತೆ ಹೋಗೋದು ಬರೋದು ಏಕೆ ಅಂದ್ಬಿಟ್ಟು ಒಂದೇ ಸರಿ ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಸ್ವಲ್ಪ. ಇನ್ನು ಅಪ್ಪಂಗೂ ಹುಷಾರಿಲ್ಲ, ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಉಳ್ಕೊಂಡೆ. ಇನ್ನು ಸಂಜೆ ಆಗಿತ್ತು, 5:30 ಆಗಿತ್ತು. ತೋಟದ ಹತ್ರ ಬಂದಿದ್ವಿ. ತೋಟದ ಹತ್ರ ತೆಂಗಿನಕಾಯಿಗಳೆಲ್ಲ ಬಿದ್ದಿದ್ವಿ. ಅಂದರೆ ತೆಂಗಿನಕಾಯಿ ಕೆಡ್ಗಿ ಹೋಗಿರ್ತಾರೆ, ಮರದ ಹತ್ರ ಹಾಕೋಗಿರ್ತಾರೆ. ಅವನ್ನೆಲ್ಲ ಎತ್ತಿ ಒಂದು ಕಡೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಬಂದ್ವಿ. ಇನ್ನು ಇಲ್ಲೊಂದು ಮಾವಿನ ಗಿಡ ಹಾಕಿದ್ವಿ. ತುಂಬ ವರ್ಷ ಆಗಿತ್ತು. ಇದೇ ಫಸ್ಟ್ ಟೈಮ್ ಮಾವಿನಕಾಯಿ ಬಿಟ್ಟೈತೆ. ಖುಷಿ ಆಯಿತು ನಮಗೆ. ನಮ್ಮ ಅಪ್ಪಂಗೆ ನಾವೇ ಹೇಳಿದ್ವಿ ಮಾವಿನಕಾಯಿ ಗಿಡ ಹಾಕು ಅಂತ. ಆವಾಗ ನೋಡೋಣ ಒಂದು ಹಾಕಿ ಅಂತ ಹೇಳಿಬಿಟ್ಟು ಇದನ್ನು ಹಾಕಿದ್ರು, ಚೆನ್ನಾಗಿ ಬಂದಿತ್ತು. ಇನ್ನು ಅಲ್ಲಿ ತೆಂಗಿನ ಮರದ ಕೆಳಗಡೆ ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಸ್ವಲ್ಪನೇ ಮಾಡಿದ್ವಿ. ಬೇರೆಯವ್ರು ಮಾಡಿದ್ರು ಬಂದು. ನಾವು ಹೋಗಿದ್ವಲ್ಲ, ಇನ್ನು ಫ್ರೀ ಆಗಿದ್ದೀವಿ ಅಂದ್ಬಿಟ್ಟು ಇದೆಲ್ಲ ಒಂದು ಕಡೆಗೆ ಹಾಕಿದ್ವಿ. ತೆಂಗಿನದು ಗರಿ ಎಲ್ಲ ಒಂದು ಕಡೆಗೆ ಹಾಕ್ಬಿಟ್ಟು ಮತ್ತು ತೆಂಗಿನಕಾಯಿ ಎಲ್ಲ ಒಂದೇ ಕಡೆಗೆ ಹಾಕಿ ಹೋದ್ವಿ. ಊರಲ್ಲಂತೂ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಎಷ್ಟು ಬೇಗ ಮುಗ್ದೇ ಹೋಯ್ತಪ್ಪ ರಜಾ ಅಂತ ಅನ್ಕೊತಾ ಇದ್ದ ನನ್ನ ಮಗ. ಅವನಿಗೆ 1ನೇ ತಾರೀಕು ಸ್ಕೂಲ್ 1ನೇ ತಾರೀಕು ಸ್ಕೂಲ್ ಇತ್ತು. 26ನೇ ತಾರೀಕು 23, 24ಕ್ಕೆ ನಮ್ಮ ಮನೆಗೆ ದೇವ್ರ ಬಂದಿತ್ತು. ಅದನ್ನು ಮುಗಿಸ್ಕೊಂಡು 26ಕ್ಕೆ ನಮ್ಮದು ಸ್ಕೂಲ್ದು ಒಂದು ಫಂಕ್ಷನ್ ಇತ್ತು. ಅದನ್ನು ಮುಗಿಸ್ಕೊಂಡು ನಾವು 27ಕ್ಕೆ ವಾಪಸ್ ಬಂದ್ವಿ. ಮಕ್ಕಳಿಗೆಲ್ಲ ಅಷ್ಟೇ, ಹಳ್ಳಿಗೆ ಹೋಗ್ಬಿಟ್ರೆ ಹೊಲ್ದ ಹತ್ರ ಹಸು ಕರು ಹತ್ರ ತುಂಬ ಎಂಜಾಯ್ ಮಾಡ್ತಾರೆ ರಜಾನ. ನನ್ನ ಮಗಳಿಗೆ ಇನ್ನು 1 ಮಂತ್ ರಜಾ ಇದೆ. ಆದರೆ ಇವನಿಗೆ 10th ಅಲ್ವಾ, ಬೇಗ ಸ್ಟಾರ್ಟ್ ಆಗಿದೆ ಸ್ಕೂಲು. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಸಂಜೆ ಆಗಿತ್ತು. ಎಲ್ಲರೂ ಬೈತಾಯಿದ್ರು, ಯಾಕೆ ಹೋಗಿದ್ದೀರಾ ಸಂಜೆ ಆಗಿದೆ ಅಂತ. ಆದ್ರೂ ನಾವು ಇರಲಿ ಬಂದಿದ್ದೀವಿ, ಸುಮ್ಮನೆ ಕೂತ್ಕೊಳ್ಳೋದೇನು ಅಂದ್ಬಿಟ್ಟು ಎಲ್ಲ ತೆಂಗಿನ ಗರಿಗಳೆಲ್ಲ ಹಾಕ್ತಾಯಿದ್ವಿ. ಇನ್ನು ಮನೇಲೂ ಅಷ್ಟೇ, ಮನೆ ಕ್ಲೀನ್ ಮಾಡೋದಿತ್ತು. ದೇವ್ರು ಕರೆಸ್ತೀವಿ ಅಂದಿದ್ನಲ್ಲ, ಅದಕ್ಕೋಸ್ಕರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೇ ಒಂದು 4 ದಿನ ಟೈಮ್ ತೊಗೋತು. ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡೆ. ನನಗಂತೂ ಸಾಕಪ್ಪ ಅನ್ನಿಸ್ಬಿಡ್ತು. ಹಳ್ಳೀಲಿ ಮನೆ ತುಂಬ ಧೂಳಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು 3-4 ದಿನವೇ ತೊಗೋತು. ಅಷ್ಟರಲ್ಲಿ ಒನ್ ಟೈಮ್ ನಾನು ಬೆಂಗಳೂರಿಗೆ ಬಂದು ಹೋಗಿದ್ದೆ. ಇನ್ನು ಎಲ್ಲ ಹಾಕಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಗಿಡದ ಹತ್ರನೇ ಹಾಕ್ಬಿಟ್ಟು ಹೋಗಿರ್ತಾರೆ ಅವರು. ತೆಂಗಿನಕಾಯಿ ಕೀಳೋರು ಬಂದಿರ್ತಾರಲ್ಲ ಅವರು. ಇನ್ನು ಅವೆಲ್ಲ ಒಂದೇ ಕಡೆಗೆ ಹಾಕ್ತಾಯಿದ್ವಿ ನಾವು. ನನ್ನ ಮಗ ಅದೆಲ್ಲ ತುಂಬ್ಕೊಂಡು ಗಾಡಿಯಲ್ಲಿ ತೊಗೊಂಡೋಗ್ತಾನೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ನಮ್ಮ ಅಣ್ಣನ ಮಗ ಬಂದ. ಅವನು ಹಸುಗಳಿಗೆಲ್ಲ ಕಡ್ಡಿ ತೊಗೊಂಡೋಗೋಕ್ಕಂತ ಬಂದ. ಅವ್ನು ಮಾತಾಡಿಸ್ಕೊಂಡು ಸಖತ್ತು ನೀರು ಕುಡಿಯೋಂಗೆ ಆಗ್ತಾಯಿತ್ತು. ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಮೇಕೆಗಳಿಗೆ ಮತ್ತು ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಬಿಟ್ಟಿತ್ತು ತೋಟದಲ್ಲಿ. ಅದೆಲ್ಲ ಕಟ್ ಮಾಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ, ಹೆಂಗೂ ಇಲ್ಲೇ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಬರೀ ಪೂಜೆ ಮಾಡಿಸ್ಕೊಂಬರೋಣ ಅಂತ ಬರ್ತಾಯಿದ್ವಿ. ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ. ಪಾಪ ಹಳ್ಳಿಯಲ್ಲಿ ಹೆಂಗೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಸಾಕಾಗೋಯ್ತು. ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಯಂತ್ರ ಎಲ್ಲ ಕಟ್ಟಿಸ್ಕೋಬೇಕಿತ್ತು. ಅದೆಲ್ಲ ಕಟ್ಟಿಸ್ಕೊಂಡು ಇನ್ನು ಬಂದಿದ್ದೀವಲ್ಲ ದೇವಸ್ಥಾನಕ್ಕೆ, ಬಂದಾಗೆಲ್ಲ ಬರ್ತೀವಿ ಅಂದ್ಬಿಟ್ಟು ಬೇಗ ಹೋಗೋಣ ಅಂದ್ಬಿಟ್ಟು ಹೋಗಿ ಬಂದ್ವಿ. ಇನ್ನು ಮನೆಗೆ ಹೋದ್ವಿ. ಅಮ್ಮ ಇವತ್ತು ಕೋಳಿ ಕಟ್ ಮಾಡ್ತಾಯಿದ್ರು. ನಮ್ಮ ಕಡೆ ಹಿಂಗೆ ಮಾಡ್ತಾರೆ, 3 ಕಲ್ಲಿಟ್ಟು ಅದಕ್ಕೆ ಈ ಥರ ಪೂಜೆ ಮಾಡಿ ಕೋಳಿನ ಅರ್ಪಿಸ್ತಾರೆ. ಅದು ಒಂಥರ ಈ ಕಡೆ ಮಾಡ್ತಾರೆ. ಇನ್ನು ಅದು ಮಾಡಿಬಿಡೋಣ, ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಅದು ಮಾಡ್ತಾಯಿದ್ರು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಈ ಚಿಕನ್ ಮಟನ್ ಏನು ಮಾಡೋಂಗಿಲ್ವಲ್ಲ ದೇವ್ರು ಬರೋವರೆಗೂ ಅಂತ ಹೇಳ್ಬಿಟ್ಟು ಅಮ್ಮ ಇವತ್ತೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು.
ನಿಮ್ಮ ಕಡೆನೂ ಈ ಥರ ಮಾಡ್ತಾರಾ? ನಮ್ಮ ಕಡೆ ಈ ಥರ ಮಾಡ್ತಾರೆ, 3 ಕಲ್ಲಿಟ್ಟು ಪೂಜೆ ಮಾಡಿ ಅದನ್ನು ದೇವ್ರಿಗೆ ಕೋಳಿನ ಅರ್ಪಿಸಿ ಮತ್ತು ಮನೆಗೆ ಹೋಗಿ ಮಾಡ್ಕೊಂಡು ತಿಂತಾರೆ. ಈ ಥರ ಮಾಡ್ತಾರಾ ನಿಮಗೆ? ನಿಮ್ಮ ಕಡೆನೂ ಕಮೆಂಟ್ ಮಾಡಿ. ಅದು ನಮ್ಮ ಮನೇಲೇ ಬೆಳೆದಿತ್ತು ಕೋಳಿ. ನನ್ನ ಮಗಳು ಅದನ್ನು ತಿನ್ನಲೇ ಇಲ್ಲ. ಡೈಲಿ ಅದನ್ನು ನೋಡ್ತಾ ಇದ್ಲು, ಅದಕ್ಕೆ ಮೇವಾಗ್ತಾ ಇದ್ಲು. ಇಲ್ಲಪ್ಪ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತಿನ್ನಲೇ ಇಲ್ಲ. ಇಲ್ಲಿ ನಾಟಿ ಕೋಳಿ ಅಂದರೆ ತುಂಬ ಇಷ್ಟಪಡ್ತಾರೆ, ಆದರೆ ನಮಗೊಂದು ಸ್ವಲ್ಪ ನಾವು ತಿನ್ನಲಿಲ್ಲ. ನಮಗೂ ಒಂಥರ ಫೀಲ್ ಆಯಿತು, ನಾವು ಡೈಲಿ ನೋಡ್ತಾ ಇದ್ವಿ ಆ ಕೋಳಿನ, ಅದನ್ನೇ ಕುಯ್ದು ಬಿಟ್ವಲ್ಲ, ತಿಂದ್ವಲ್ಲ ಅಂತ. ನಾವೊಂದು ಸ್ವಲ್ಪ ನಾಟಿ ಕೋಳಿ, ನಾಟಿ ಮೊಟ್ಟೆ ಎಲ್ಲ ಅಷ್ಟಾಗಿ ತಿನ್ನಲ್ಲ. ಇನ್ನು ಹುಡುಗರಿಗೆ ಬುಕ್ ಎಲ್ಲ ತೊಗೊಂಬಂದಿದ್ರು, ಸುಮ್ಮನೆ ಓದ್ಕೋತಾ ಇದ್ದರು. ಪೂಜೆ ಎಲ್ಲ ಮಾಡಿ ಹೋಗಿದ್ವಿ. ಅಮ್ಮ ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ, ನೀನು ಸಾಂಬಾರೆಲ್ಲ ಮಾಡಿಬಿಡು ಅಂತ ಹೇಳಿದ್ರು. ಅದೆಲ್ಲ ಮಾಡ್ಕೊತಾ ಇದ್ವಿ. ಚಿಕನ್ ಸಾಂಬಾರು ಒಂಥರ ನಾಟಿ ಕೋಳಿ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಸಾಂಬಾರು, ಮುದ್ದೆ, ಅನ್ನ ಮಾಡಿದೆ ಅಷ್ಟೇ. ಇನ್ನು ಭಾನುವಾರ ಅಲ್ವಾ, ಇವತ್ತು ಒಂದು ಸಂಜೆ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಬೇರೆ ಹೋಗಬೇಕಾಗಿತ್ತು. ಫಂಕ್ಷನಲ್ಲಿ ಮಟನ್ ಊಟ ಇತ್ತು, ಅಲ್ಲಿಗೂ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ವಿ. ಮತ್ತು ಇನ್ನು ಸಂಜೆ ಒಂದು ಮದುವೆ ಇತ್ತು, ಮದುವೆಗೂ ಹೋಗಿದ್ವಿ. ಊರಿಗೆ ಬಂದಿದ್ದೀವಿ ಅಂದರೆ ಸುಮಾರು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ವಿ ಈ ವರ್ಷ. ಇನ್ನು ಮಧ್ಯಾಹ್ನ ಇಲ್ಲಿ ಮುಗಿಸ್ಕೊಂಡು ಇನ್ನು ರಾತ್ರಿದೊಂದು ಫಂಕ್ಷನ್ ಇತ್ತು ಮದುವೆಗೆ, ಅಲ್ಲೂ ಹೋಗಬೇಕಿತ್ತು. ಇನ್ನು ರಾತ್ರಿನೂ ಅಲ್ಲಿ ಹೋಗಿದ್ವಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ಹಳ್ಳಿ ವಿಡಿಯೋದಲ್ಲಿ. ಥ್ಯಾಂಕ್ ಯು.